ವಿಶ್ವವಿಖ್ಯಾತ ಜೋಗ ಜಲಪಾತ ಮಳೆಗಾಲದಲ್ಲಿ ನೋಡೋದೇ ಒಂದು ಚಂದ. ಎರಡು ಕಣ್ಣುಗಳು ಆ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾಕಾಗೋದಿಲ್ಲ. ಆದರೆ ಈಗ ಬೇಸಿಗೆಯಲ್ಲೂ ಸಹ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ರಾಜ ರಾಣಿ ರೋರೋ ರಾಕೆಟ್ಗಳು ಜಲಧಾರೆಗಳನ್ನು ನೋಡಲಿಕ್ಕೆ ಜನರು ಸಹ ಆಗಮಿಸ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ವಿಶ್ವವಿಖ್ಯಾತ ಜೋಗ ಜಲಪಾತ ಇರುವಂಥದ್ದು. ನಿಸರ್ಗದ ಮಧ್ಯೆ ರಮಣೀಯವಾಗಿ ರಾಜ ರಾಣಿ ರೋರೋ ರಾಕೆಟ್ಗಳು ಮೈದುಂಬಿ ಹರಿತಾ ಇದೆ. ಆ ಜಲಧಾರೆಗಳನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ. ಆ ರೀತಿಯಲ್ಲಿ ಆ ಜಲಧಾರೆಗಳು ಬೀಳ್ತಿರುವಂಥದ್ದು. ಸುಮಾರು 833 ಅಡಿ ಎತ್ತರದಿಂದ ರಾಜ ರಾಣಿ ರೋರೋ ರಾಕೆಟ್ಗಳು ಧುಮ್ಮುಕ್ತಾ ಇದ್ದಾವೆ. ಮಳೆಗಾಲದಲ್ಲಿ ಈ ಸೌಂದರ್ಯವನ್ನು ನೋಡೋದೇ ಮತ್ತೊಂದಷ್ಟು ಖುಷಿಯ ವಿಚಾರವಾಗಿರುತ್ತೆ. ಅಲ್ಲಿ ಏನು ಮೋಡಗಳು ಕವಿದಿರುತ್ತೆ, ಆ ಮೋಡಗಳ ಮಧ್ಯೆ ಧುಮ್ಮುಕ್ಕುವ ಜಲಧಾರೆಗಳನ್ನು ನೋಡೋದೇ ಒಂದು ಸೊಬಗಾದರೆ ಈಗ ಬೇಸಿಗೆಯಲ್ಲೂ ಸಹ ರಣಬಿಸಿಲು ಬರ್ತಾ ಇದೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ. ಆ ಬೇಸಿಗೆಯಲ್ಲೂ ಸಹ ಏನು ರಾಜಾರಾಣಿ ರೋರೋ ರಾಕೆಟನ್ನು ನೋಡಲಿಕ್ಕೆ ನೂರಾರು ಪ್ರವಾಸಿಗರು ಸಹ ಬರ್ತಿರುವಂಥದ್ದು. ಸುತ್ತಲೂ ಇರುವಂಥ ಹಚ್ಚ ಹಸಿರಿನ ಮಧ್ಯೆ ಹರಿತಾ ಇರುವಂಥ ಜಲಧಾರೆಗಳನ್ನು ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅನ್ನುವಂಥದ್ದೇ ಇಲ್ಲಿನ ಒಂದು ವಿಸ್ಮಯ. ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆ ಅಂದರೆ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಸಹ ಇಲ್ಲಿ ಬರ್ತಾ ಇರುವಂಥದ್ದು. ಈ ಬಾರಿ ಮೊದಲನೇದಾಗಿ ಬೇಸಿಗೆಯಲ್ಲೂ ಸಹ ಈ ರೀತಿಯಲ್ಲಿ ಅದ್ಭುತವಾಗಿ ಜಲಧಾರೆಗಳನ್ನು ನಮಗೆ ಕಾಣಲಿಕ್ಕೆ ಸಿಗ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ವಿಶ್ವವಿಖ್ಯಾತ ಜೋಗ ಜಲಪಾತ ಈಗ ಬೇಸಿಗೆಯಲ್ಲೂ ಸಹ ಮಳೆಗಾಲದ ಫೀಲ್ನ ಥರ ಕೊಡ್ತಿರುವಂಥದ್ದು. ಧುಮ್ಮುಕ್ಕಿ ಹರಿತಾ ಇದೆ. ಈ ಸೊಬಗನ್ನು ನೋಡಲಿಕ್ಕೆ ನೂರಾರು ಜನ ಪ್ರವಾಸಿಗರು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಆಗಮಿಸಿ ಈ ಸೊಬಗನ್ನು ಕಣ್ತುಂಬಿಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶ್ವವಿಖ್ಯಾತ ಜೋಗ ಜಲಪಾತ ಮಳೆಗಾಲದಲ್ಲಿ ನೋಡೋದೇ ಒಂದು ಚಂದ. ಎರಡು ಕಣ್ಣುಗಳು ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾಕಾಗೋದಿಲ್ಲ. ಆದರೆ ಈಗ ಬೇಸಿಗೆಯಲ್ಲೂ ಸಹ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ರಾಜ ರಾಣಿ ರೋರೋ ರಾಕೆಟ್ಗಳು ಜಲಧಾರೆಗಳನ್ನು ನೋಡಲಿಕ್ಕೆ ಜನರು ಸಹ ಆಗಮಿಸ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ವಿಶ್ವವಿಖ್ಯಾತ ಜೋಗ ಜಲಪಾತ ಇರುವಂಥದ್ದು. ನಿಸರ್ಗದ ಮಧ್ಯೆ ರಮಣೀಯವಾಗಿ ರಾಜ ರಾಣಿ ರೋರೋ ರಾಕೆಟ್ಗಳು ಮೈದುಂಬಿ ಹರಿತಾ ಇದೆ. ಆ ಜಲಧಾರೆಗಳನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ. ಆ ರೀತಿಯಲ್ಲಿ ಆ ಜಲಧಾರೆಗಳು ಬೀಳ್ತಿರುವಂಥದ್ದು. ಸುಮಾರು 833 ಅಡಿ ಎತ್ತರದಿಂದ ರಾಜ ರಾಣಿ ರೋರೋ ರಾಕೆಟ್ಗಳು ಧುಮ್ಮುಕ್ತಾ ಇದ್ದಾವೆ. ಮಳೆಗಾಲದಲ್ಲಿ ಈ ಸೌಂದರ್ಯವನ್ನು ನೋಡೋದೇ ಮತ್ತೊಂದಷ್ಟು ಖುಷಿಯ ವಿಚಾರವಾಗಿರುತ್ತೆ. ಅಲ್ಲಿ ಏನು ಮೋಡಗಳು ಕವಿದಿರುತ್ತೆ, ಆ ಮೋಡಗಳ ಮಧ್ಯೆ ಧುಮ್ಮುಕ್ಕುವ ಜಲಧಾರೆಗಳನ್ನು ನೋಡೋದೇ ಒಂದು ಸೊಬಗಾದರೆ ಈಗ ಬೇಸಿಗೆಯಲ್ಲೂ ಸಹ ರಣಬಿಸಿಲು ಬರ್ತಾ ಇದೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ. ಆ ಬೇಸಿಗೆಯಲ್ಲೂ ಸಹ ಏನು ರಾಜಾರಾಣಿ ರೋರೋ ರಾಕೆಟನ್ನು ನೋಡಲಿಕ್ಕೆ ನೂರಾರು ಪ್ರವಾಸಿಗರು ಸಹ ಬರ್ತಿರುವಂಥದ್ದು. ಸುತ್ತಲೂ ಇರುವಂಥ ಹಚ್ಚ ಹಸಿರಿನ ಮಧ್ಯೆ ಹರಿತಾ ಇರುವಂಥ ಜಲಧಾರೆಗಳನ್ನು ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅನ್ನುವಂಥದ್ದೇ ಇಲ್ಲಿನ ಒಂದು ವಿಸ್ಮಯ. ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆ ಅಂದರೆ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಸಹ ಇಲ್ಲಿ ಬರ್ತಾ ಇರುವಂಥದ್ದು. ಈ ಬಾರಿ ಮೊದಲನೇದಾಗಿ ಬೇಸಿಗೆಯಲ್ಲೂ ಸಹ ಈ ರೀತಿಯಲ್ಲಿ ಅದ್ಭುತವಾಗಿ ಜಲಧಾರೆಗಳನ್ನು ನಮಗೆ ಕಾಣಲಿಕ್ಕೆ ಸಿಗ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ವಿಶ್ವವಿಖ್ಯಾತ ಜೋಗ ಜಲಪಾತ ಈಗ ಬೇಸಿಗೆಯಲ್ಲೂ ಸಹ ಮಳೆಗಾಲದ ಫೀಲ್ನ ಥರ ಕೊಡ್ತಿರುವಂಥದ್ದು. ಧುಮ್ಮುಕ್ಕಿ ಹರಿತಾ ಇದೆ. ಈ ಸೊಬಗನ್ನು ನೋಡಲಿಕ್ಕೆ ನೂರಾರು ಜನ ಪ್ರವಾಸಿಗರು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಆಗಮಿಸಿ ಈ ಸೊಬಗನ್ನು ಕಣ್ತುಂಬಿಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶ್ವವಿಖ್ಯಾತ ಜೋಗ ಜಲಪಾತ ಮಳೆಗಾಲದಲ್ಲಿ ನೋಡೋದೇ ಒಂದು ಚಂದ. ಎರಡು ಕಣ್ಣುಗಳು
ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾಕಾಗೋದಿಲ್ಲ. ಆದರೆ ಈಗ ಬೇಸಿಗೆಯಲ್ಲೂ ಸಹ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ರಾಜ ರಾಣಿ ರೋರೋ ರಾಕೆಟ್ಗಳು ಜಲಧಾರೆಗಳನ್ನು ನೋಡಲಿಕ್ಕೆ ಜನರು ಸಹ ಆಗಮಿಸ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ವಿಶ್ವವಿಖ್ಯಾತ ಜೋಗ ಜಲಪಾತ ಇರುವಂಥದ್ದು. ನಿಸರ್ಗದ ಮಧ್ಯೆ ರಮಣೀಯವಾಗಿ ರಾಜ ರಾಣಿ ರೋರೋ ರಾಕೆಟ್ಗಳು ಮೈದುಂಬಿ ಹರಿತಾ ಇದೆ. ಆ ಜಲಧಾರೆಗಳನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ, ಆ ರೀತಿಯಲ್ಲಿ ಆ ಜಲಧಾರೆಗಳು ಬೀಳ್ತಿರುವಂಥದ್ದು. ಸುಮಾರು 833 ಅಡಿ ಎತ್ತರದಿಂದ ರಾಜ ರಾಣಿ ರೋರೋ ರಾಕೆಟ್ಗಳು ಧುಮ್ಮುಕ್ತಾ ಇದ್ದಾವೆ. ಮಳೆಗಾಲದಲ್ಲಿ ಈ ಸೌಂದರ್ಯವನ್ನು ನೋಡೋದೇ ಮತ್ತೊಂದಷ್ಟು ಖುಷಿಯ ವಿಚಾರವಾಗಿರುತ್ತೆ. ಅಲ್ಲಿ ಏನು ಮೋಡಗಳು ಕವಿದಿರುತ್ತೆ, ಆ ಮೋಡಗಳ ಮಧ್ಯೆ ಈ ಧುಮ್ಮುಕ್ಕುವ ಜಲಧಾರೆಗಳನ್ನು ನೋಡೋದೇ ಒಂದು ಸೊಬಗಾದರೆ ಈಗ ಬೇಸಿಗೆಯಲ್ಲೂ ಸಹ ರಣಬಿಸಿಲು ಬರ್ತಾ ಇದೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ. ಆ ಬೇಸಿಗೆಯಲ್ಲೂ ಸಹ ಏನು ರಾಜಾರಾಣಿ ರೋರೋ ರಾಕೆಟನ್ನು ನೋಡಲಿಕ್ಕೆ ನೂರಾರು ಪ್ರವಾಸಿಗರು ಸಹ ಬರ್ತಿರುವಂಥದ್ದು. ಸುತ್ತಲೂ ಇರುವಂಥ ಹಚ್ಚ ಹಸಿರಿನ ಮಧ್ಯೆ ಹರಿತಾ ಇರುವಂಥ ಜಲಧಾರೆಗಳನ್ನು ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅನ್ನುವಂಥದ್ದೇ ಇಲ್ಲಿನ ಒಂದು ವಿಸ್ಮಯ. ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆ ಅಂದರೆ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಸಹ ಇಲ್ಲಿ ಬರ್ತಾ ಇರುವಂಥದ್ದು. ಈ ಬಾರಿ ಮೊದಲನೇದಾಗಿ ಬೇಸಿಗೆಯಲ್ಲೂ ಸಹ ಈ ರೀತಿಯಲ್ಲಿ ಅದ್ಭುತವಾಗಿ ಜಲಧಾರೆಗಳನ್ನು ನಮಗೆ ಕಾಣಲಿಕ್ಕೆ ಸಿಗ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ವಿಶ್ವವಿಖ್ಯಾತ ಜೋಗ ಜಲಪಾತ ಈಗ ಬೇಸಿಗೆಯಲ್ಲೂ ಸಹ ಮಳೆಗಾಲದ ಫೀಲ್ನ ಥರ ಕೊಡ್ತಿರುವಂಥದ್ದು. ಧುಮ್ಮುಕ್ಕಿ ಹರಿತಾ ಇದೆ. ಈ ಸೊಬಗನ್ನು ನೋಡಲಿಕ್ಕೆ ನೂರಾರು ಜನ ಪ್ರವಾಸಿಗರು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಆಗಮಿಸಿ ಈ ಸೊಬಗನ್ನು ಕಣ್ತುಂಬಿಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶ್ವವಿಖ್ಯಾತ ಜೋಗ ಜಲಪಾತ ಮಳೆಗಾಲದಲ್ಲಿ ನೋಡೋದೇ ಒಂದು ಚಂದ. ಎರಡು ಕಣ್ಣುಗಳು ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾಕಾಗೋದಿಲ್ಲ. ಆದರೆ ಈಗ ಬೇಸಿಗೆಯಲ್ಲೂ ಸಹ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ರಾಜ ರಾಣಿ ರೋರೋ ರಾಕೆಟ್ಗಳು ಜಲಧಾರೆಗಳನ್ನು ನೋಡಲಿಕ್ಕೆ ಜನರು ಸಹ ಆಗಮಿಸ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ವಿಶ್ವವಿಖ್ಯಾತ ಜೋಗ ಜಲಪಾತ ಇರುವಂಥದ್ದು. ನಿಸರ್ಗದ ಮಧ್ಯೆ ರಮಣೀಯವಾಗಿ ರಾಜ ರಾಣಿ ರೋರೋ ರಾಕೆಟ್ಗಳು ಮೈದುಂಬಿ ಹರಿತಾ ಇದೆ. ಆ ಜಲಧಾರೆಗಳನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ, ಆ ರೀತಿಯಲ್ಲಿ ಆ ಜಲಧಾರೆಗಳು ಬೀಳ್ತಿರುವಂಥದ್ದು. ಸುಮಾರು 833 ಅಡಿ ಎತ್ತರದಿಂದ ರಾಜ ರಾಣಿ ರೋರೋ ರಾಕೆಟ್ಗಳು ಧುಮ್ಮುಕ್ತಾ ಇದ್ದಾವೆ. ಮಳೆಗಾಲದಲ್ಲಿ ಈ ಸೌಂದರ್ಯವನ್ನು ನೋಡೋದೇ ಮತ್ತೊಂದಷ್ಟು ಖುಷಿಯ ವಿಚಾರವಾಗಿರುತ್ತೆ. ಅಲ್ಲಿ ಏನು ಮೋಡಗಳು ಕವಿದಿರುತ್ತೆ, ಆ ಮೋಡಗಳ ಮಧ್ಯೆ ಈ ಧುಮ್ಮುಕ್ಕುವ ಜಲಧಾರೆಗಳನ್ನು ನೋಡೋದೇ ಒಂದು ಸೊಬಗಾದರೆ ಈಗ ಬೇಸಿಗೆಯಲ್ಲೂ ಸಹ ರಣಬಿಸಿಲು ಬರ್ತಾ ಇದೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ. ಆ ಬೇಸಿಗೆಯಲ್ಲೂ ಸಹ ಏನು ರಾಜಾರಾಣಿ ರೋರೋ ರಾಕೆಟನ್ನು ನೋಡಲಿಕ್ಕೆ ನೂರಾರು ಪ್ರವಾಸಿಗರು ಸಹ ಬರ್ತಿರುವಂಥದ್ದು. ಸುತ್ತಲೂ ಇರುವಂಥ ಹಚ್ಚ ಹಸಿರಿನ ಮಧ್ಯೆ ಹರಿತಾ ಇರುವಂಥ ಜಲಧಾರೆಗಳನ್ನು ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅನ್ನುವಂಥದ್ದೇ ಇಲ್ಲಿನ ಒಂದು ವಿಸ್ಮಯ. ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆ ಅಂದರೆ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಸಹ ಇಲ್ಲಿ ಬರ್ತಾ ಇರುವಂಥದ್ದು. ಈ ಬಾರಿ ಮೊದಲನೇದಾಗಿ ಬೇಸಿಗೆಯಲ್ಲೂ ಸಹ ಈ ರೀತಿಯಲ್ಲಿ ಅದ್ಭುತವಾಗಿ ಜಲಧಾರೆಗಳನ್ನು ನಮಗೆ ಕಾಣಲಿಕ್ಕೆ ಸಿಗ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ವಿಶ್ವವಿಖ್ಯಾತ ಜೋಗ ಜಲಪಾತ ಈಗ ಬೇಸಿಗೆಯಲ್ಲೂ ಸಹ ಮಳೆಗಾಲದ ಫೀಲ್ನ ಥರ ಕೊಡ್ತಿರುವಂಥದ್ದು. ಧುಮ್ಮುಕ್ಕಿ ಹರಿತಾ ಇದೆ. ಈ ಸೊಬಗನ್ನು ನೋಡಲಿಕ್ಕೆ ನೂರಾರು ಜನ ಪ್ರವಾಸಿಗರು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಆಗಮಿಸಿ ಈ ಸೊಬಗನ್ನು ಕಣ್ತುಂಬಿಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.